ಯುಗಾದಿ ಹಬ್ಬ ಬಂದೇ ಬಿಡ್ತು. ಹಬ್ಬಕ್ಕೆ ಸಾಂಪ್ರದಾಯಿಕವಾಗಿ ಹೋಳಿಗೆ, 2 ಥರ ಪಲ್ಯ, 2 ಥರ ಕೋಸಂಬರಿ ಮತ್ತು ವಿಶೇಷವಾಗಿ ಮಾವಿನಕಾಯಿ ಚಿತ್ರಾನ್ನ ಮತ್ತು ಹೋಳಿಗೆ ಸಾರು ಮಾಡಲೇಬೇಕಾಗತ್ತೆ. ಹಾಗಾಗಿ ನಾನು ಯುಗಾದಿ ಸ್ಪೆಷಲ್ ರೆಸಿಪಿಗಳನ್ನ ಒಂದು ಸೀರೀಸಾಗೆ ಪೋಸ್ಟ್ ಮಾಡೋಣ ಅಂತಿದ್ದೀನಿ. ಇವತ್ತಿಂದ ದಿನ ಒಂದೊಂದು ಯುಗಾದಿ ಸ್ಪೆಷಲ್ ಅಡುಗೆಗಳನ್ನ ಹಾಕ್ತಾ ಬರ್ತೀನಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಮನೆ ಕೈ ರುಚಿ. ಮೊದಲನೇದಾಗಿ ಸಿಹಿಯಿಂದನೇ ಶುರು ಮಾಡೋಣ. ಕಡಲೆಬೇಳೆ ಹೋಳಿಗೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ತೊಗರಿಬೇಳೆ ಹೋಳಿಗೆಗಿಂತ ತುಂಬಾ ಸಿಂಪಲ್ಲು. ಹೊಸದಾಗಿ ಮಾಡೋರು ಸಹ ಈಸಿಯಾಗಿ ಮಾಡ್ಕೊಬೋದಾಗತ್ತೆ. ಹಾಗಿದ್ರೆ ಬನ್ನಿ ನೋಡೋಣ ಹೇಗೆ ಕಡಲೆಬೇಳೆ ಹೋಳಿಗೆನ ಮಾಡೋದು ಅಂತ. ಇಲ್ಲಿ ನಾನು 1.5 ಲೋಟದಷ್ಟು ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ಸುಮಾರು 1 ಅವರ್ ನಾನು ಚೆನ್ನಾಗಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಅರ್ಧ ಲೋಟದಷ್ಟು ಕಡಲೆಬೇಳೆನ ಕೋಸಂಬರಿಗೆ ಎತ್ತಿಟ್ಕೊಂಡ್ಬಿಡ್ತೀನಿ. ಇನ್ನು 1 ಲೋಟದಷ್ಟು ಕಡಲೆಬೇಳೆನ ಹೋಳಿಗೆಗೆ ಬಳಸ್ಕೊತಾ ಇದ್ದೀನಿ. ಈ ಚೆನ್ನಾಗಿ 3-4 ಸಲ ವಾಶ್ ಮಾಡಿಕೊಂಡು ಒಂದು ಪ್ರೆಷರ್ ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ನಿಮಗೆ ಹೋಳಿಗೆ ಸಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ಒಂದು 1/4 ಚಮಚ ಉಪ್ಪನ್ನು ಸೇರಿಸಿ ಇದನ್ನು 2-3 ವಿಜಿಲ್ ಕೂಗಿಸ್ಕೋಬೇಕಾಗತ್ತೆ. ಅಷ್ಟರಲ್ಲಿ ಕಣಕಕ್ಕೆ ನಾನು 1/4 ಲೋಟ ಚಿರೋಟಿ ರವೆ, ಅರ್ಧ ಲೋಟ ಮೈದಾ ಹಿಟ್ಟನ್ನು ಹಾಕಿದ್ದೀನಿ. ಚಿಟಿಕೆ ಉಪ್ಪು, ಅರಿಶಿನ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ನಾನಿಲ್ಲಿ ಹೊಸಬ್ರಿಗೆ ಮಾಡಲಿಕ್ಕೆ ಈಸಿ ಆಗಲಿ ಅಂತ ತೋರಿಸ್ತಾ ಇದ್ದೀನಿ. ಮೇಲ್ಗಡೆ ಸ್ವಲ್ಪ 1-2 ಸ್ಪೂನಷ್ಟು ಎಣ್ಣೆನ ಹಾಕಿ ಕಲಿಸ್ಕೊಳ್ಳೋಣ. ಸ್ವಲ್ಪ ಮಾಡಿ ಅಭ್ಯಾಸ ಇರೋರು ಚಿರೋಟಿ ರವೆನೇ 3/4 ಕಪ್ ಹಾಕ್ಕೊಂಡು 1/4 ಲೋಟ ಮೈದಾ ಹಿಟ್ಟನ್ನು ಹಾಕಿ ಕಲಿಸ್ಕೋಬೇಕು. ನೋಡಿ, ಈ ಹದಕ್ಕೆ ಕಲಿಸ್ಕೊಂಡು ಕಣಕ ಮುಳುಗೋಷ್ಟು ನೀರನ್ನು ಹಾಕಿ ಒಂದು ಅರ್ಧ ಗಂಟೆ ಮುಚ್ಚಿಟ್ಬಿಡೋಣ. ಅಷ್ಟರಲ್ಲಿ ನಾನು 1 ಲೋಟ ಬೆಲ್ಲಕ್ಕೆ 1/4 ಲೋಟ ನೀರನ್ನು ಹಾಕಿ ಕುದಿಸ್ಕೋತಾ ಇದ್ದೀನಿ. ಇದು ಬೆಲ್ಲ ಎಲ್ಲ ಕರಗಿಸ್ಕೊಂಡು ಶೋಧಿಸ್ಕೋಬೇಕಾಗತ್ತೆ. ನೋಡಿ, ಈಗ ಬೆಲ್ಲ ಎಲ್ಲ ಕರಗಿದೆ. ಈಗ ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ಬಿಡೋಣ. ಅಷ್ಟರಲ್ಲಿ ನಾವು ಕುಕ್ಕರಲ್ಲಿ ಬೇಗ ಇಟ್ಕೊಂಡಂಥ ಕಡಲೆಬೇಳೆನೂ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಸರಿಯಾಗಿ ಒಂದು 3 ವಿಜಿಲ್ ಕೂಗಿಸ್ಕೊಂಡಿದ್ದೀನಿ ನಾನು. ಈಗ ಇದನ್ನು ಬಸ್ಕೋಬೇಕು. ಒಂದು ಫಿಲ್ಟರ್ ಸಹಾಯದಿಂದನೋ ಅಥವಾ ತೂತು ಪಾತ್ರೆ ಬರುತ್ತಲ್ವ, ಅದ್ರ ಸಹಾಯದಿಂದ ಇದನ್ನು ಬಸ್ದು ಸೆಪ್ರೇಟ್ ಮಾಡಿ ಇಟ್ಕೊಳ್ಬೇಕು. ಈಗ ಇದನ್ನು ನಾನು ಕಡಲೆಬೇಳೆ ಬೇಯಿಸ್ಕೊಂಡಿದ್ದ ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ. ಹಾಗೆ ನಾವು ಕರಗಿಸಿಟ್ಕೊಂಡಿದ್ದಂಥ ಬೆಲ್ಲನ ಸಹ ನಾನು ಫಿಲ್ಟರ್ ಸಹಾಯದಿಂದ ಶೋಧಿಸ್ಕೊಂಡು ಇದಕ್ಕೆ ಹಾಕೋತಾ ಇದ್ದೀನಿ, ಬೆಲ್ಲದ ನೀರನ್ನು. ಈಗ ಇದನ್ನು ಒಂದು 5 ನಿಮಿಷ ಕುದಿಸ್ಕೊಳ್ಳೋಣ. ಮೇಲೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ. ಚೆನ್ನಾಗಿ ಒಂದು 5 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ಇದು ಪಾಕ ಎಲ್ಲ ಆಗೋದೇನು ಬೇಡ, ಚೆನ್ನಾಗೆಲ್ಲ ಹೊಂದ್ಕೊಳ್ಳಿ ಅಷ್ಟೇ ಸಾಕು. ಈಗ ಇದಾಗಿದೆ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಈ ಬೇಳೆ ತಣ್ಣಗಾದ್ಮೇಲೂ ರುಬ್ಬೋದು ಅಥವಾ ಬಿಸಿದ್ರಲ್ಲೂ ರುಬ್ಬೋದು. ನನಗೆ ಅಭ್ಯಾಸ ಬಿಸಿದ್ರಲ್ಲೇ ರುಬ್ಬೋದು ಅಭ್ಯಾಸ ಇದೆ. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೊಂಡಿಟ್ಕೊಂಡಿದ್ದೀನಿ. ಇದು ಆರದ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ನುಣ್ಣಗೆ ರುಬ್ಬೋದು ಮಾತ್ರ ತುಂಬಾ ಇಂಪಾರ್ಟೆಂಟು. ಈಗ ಇದನ್ನು ಇನ್ನೊಂದು ಅಗಲವಾಗಿರೋಂಥ ಪಾತ್ರೆಗೆ ಹಾಕ್ಕೊಂಡು ಆರೋದಕ್ಕೆ ಬಿಟ್ಬಿಡೋಣ. ಮೇಲ್ಗಡೆ 1 ಚಮಚ ತುಪ್ಪನ ಹಾಕ್ಕೊಂಡು ಈ ರೀತಿ ಸವರ್ಕೊಳ್ಳೋಣ. ಇಲ್ಲಾಂದರೆ ಮೇಲ್ಗಡೆ ಒಣಗ್ದಂಗೆ ಆಗೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ತುಪ್ಪ ಸವರಿ ಇದನ್ನು ಆರೋದಕ್ಕೆ ಬಿಟ್ಬಿಡೋಣ. ಅಷ್ಟರಲ್ಲಿ ಕಣಕನ ನಾವು ನೀರಲ್ಲಿ ಮುಳುಗಿಸಿ ನೆನೆಸಿಟ್ಕೊಂಡಿದ್ವಲ್ಲ, ಇದು 1 ಅವರ್ ನಾನು ನೆನೆಸಿಟ್ಕೊಂಡಿದ್ದೀನಿ. ಸಾಫ್ಟಾಗೆ ಆಗಿದೆ. ಈ ನೀರನ್ನೆಲ್ಲ ಬಸ್ಕೊಂಡು ಇನ್ನೊಂದು ಪಾತ್ರೆಗೆ ಆ ಕಣಕನ ಶಿಫ್ಟ್ ಮಾಡ್ಕೊಳ್ಳೋಣ. ಮೇಲ್ಗಡೆ ಇನ್ನೊಂದು 2 ಸ್ಪೂನು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ಇದನ್ನು ಚೆನ್ನಾಗಿ ನಾದದಷ್ಟು ಹೋಳಿಗೆ ಸಾಫ್ಟಾಗಿ ಬರುತ್ತೆ. ಈಗ ನಾದಿದಾಗಿದೆ. ಮೇಲ್ಗಡೆ ಇನ್ನೊಂದು 2 ಸ್ಪೂನು ಎಣ್ಣೆ ಹಾಕಿ ಒಂದು 10 ನಿಮಿಷ ನೆನೆಯೋಕ್ಕೆ ಬಿಟ್ಬಿಡ್ತಾ ಇದ್ದೀನಿ. ಅಷ್ಟರಲ್ಲಿ ರುಬ್ಬಿಟ್ಕೊಂಡಂಥ ಹೂರಣ ಎಲ್ಲ ಆರಿದೆ. ಈಗ ಇದನ್ನು ಈ ರೀತಿ ಉಂಡೆ ಕಟ್ಕೊಂಡು ರೆಡಿ ಮಾಡಿಟ್ಕೊಳ್ಳೋಣ. ನಾನು ಹಾಕಿರೋಂಥ ಅಳತೆಗೆ ಸುಮಾರು 10 ಹೋಳಿಗೆಗಳಾಗಿತ್ತು. 1 ಲೋಟಕ್ಕೆ 10 ಹೋಳಿಗೆ ರೆಡಿಯಾಗಿದೆ. ಈಗ ಕಣಕ ಸಹ ನೆಂದಿದೆ. ಈಗ ಹೋಳಿಗೆ ತಟ್ಕೊಂಡು ಬಿಡೋಣ. ಬಾಳೆ ಎಲೆನೋ ಬಟರ್ ಪೇಪರ್ ಮೇಲೋ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಣಕನ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನಾವು ಹೂರಣ ಎಷ್ಟು ತಗೋತೀವೋ ಅದರ ಅರ್ಧದಷ್ಟು ಕಣಕ ತಗೋಬೇಕಾಗತ್ತೆ. ಈಗ ಹೂರಣನ ಕಣಕದ ಮೇಲೆ ಇಟ್ಟು ಈ ರೀತಿ ಕವರ್ ಮಾಡ್ಕೊಳ್ಬೇಕು. ಒಬ್ಬೊಬ್ಬರು ಒಂದೊಂದು ಅಭ್ಯಾಸದಲ್ಲಿ ಕವರ್ ಮಾಡ್ಕೋತಾರೆ. ಹೊಸೊಬ್ಬರಾಗಿದ್ದರೆ ಎಲೆ ಮೇಲೆ ಹಾಕ್ಕೊಂಡು ನಿಧಾನಕ್ಕೆ ಕವರ್ ಮಾಡ್ಕೊಳ್ಬೇಕು. ಈ ಥರ ಸ್ವಲ್ಪನೂ ಹೂರಣ ಹೊರಗಡೆ ಕಾಣಿಸ್ಬಾರ್ದು. ಆ ರೀತಿ ಕವರ್ ಮಾಡಿಕೊಂಡು ಲಾಕ್ ಮಾಡಬೇಕು. ಲಾಕ್ ಮಾಡಿ ಈ ರೀತಿ ಉಂಡೆ ಮಾಡಿ ರೆಡಿ ಇಟ್ಕೊಳ್ಬೇಕು.
ಈಗ ಇದನ್ನು ತಟ್ಕೊಳ್ಳೋಣ. ಮೊದಲು ಕೈಯಿಂದ ಈ ರೀತಿ ತಟ್ಕೋಬೇಕಾಗತ್ತೆ. ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೋಬೋದು. ಕನಕ ಚೆನ್ನಾಗಿ ನೆನೆಸ್ಕೊಂಡಿದ್ರೆ ಹೋಳಿಗೆ ಹೇಳಿದ ಮಾತು ಕೇಳುತ್ತೆ. ನೋಡಿ ಎಷ್ಟು ಈಸಿಯಾಗಿ ಸ್ಪ್ರೆಡ್ ಆಗ್ತಾ ಇದೆ ಅಂತ. ನಾನಿಲ್ಲಿ ಹೋಳಿಗೆ ತಟ್ಟೋಷ್ಟು ಅಗಲದ್ದು ಬಾಳೆ ಎಲೆ ಸಿಕ್ಕಲಿಲ್ಲ, ಹಾಗಾಗಿ ಬಟರ್ ಪೇಪರ್ ಮೇಲೆ ಮಾಡ್ತಾಯಿದ್ದೀನಿ. ಹಬ್ಬದ ದಿವಸ ಬಾಳೆ ಎಲೆ ಸಿಕ್ಕತ್ತೆ, ಅಗಲದ್ದು ಎಲೆ ಎಲ್ಲ ಸಿಕ್ಕತ್ತೆ. ಕೊಂಡು ಬಾಳೆ ಎಲೆ ಮೇಲೆ ಮಾಡಿ ತುಂಬ ಚೆನ್ನಾಗೇ ಬರುತ್ತೆ. ಸಿಕ್ಕಲಿಲ್ಲ ಅಂದರೆ ಈ ರೀತಿ ಬಟರ್ ಪೇಪರು ಅಥವಾ ಪ್ಲಾಸ್ಟಿಕ್ ಶೀಟ್ ಮೇಲೆ ಮಾಡ್ಬೋದು. ಈಗ ಹೋಳಿಗೆ ಲಟ್ಸಿದಾಗಿದೆ ನೋಡಿ, ಇಷ್ಟು ತೆಳ್ಳಗೆ ನಾನು ಲಟ್ಟಿಸ್ಕೊಂಡಿದ್ದೀನಿ. ಈಗ ಇದನ್ನು ಕಾದಿರೋಂಥ ಕಾವಲಿ ಮೇಲೆ ಹಾಕಿ ಬೇಯಿಸ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸಬೇಕಾಗತ್ತೆ. ಮೇಲ್ಗಡೆ ಎಣ್ಣೆ ಬೇಕಾದರೆ ಎಣ್ಣೆ, ತುಪ್ಪ ಏನು ಬೇಕೋ ಹಾಕ್ಕೊಂಡು ಇದನ್ನು ಬೇಯಿಸ್ಕೋಬೋದಾಗತ್ತೆ. ಎಣ್ಣೆ ಹಾಕದೇ ಇದ್ರೂ ನಡೆಯುತ್ತೆ, ಯಾಕಂದರೆ ನಾವು ಕನಕಕ್ಕೆಲ್ಲ ಚೆನ್ನಾಗಿ ಎಣ್ಣೆ ಹಾಕಿರ್ತೀವಿ. ಇನ್ನೊಂದು ಟಿಪ್ ಏನಪ್ಪ ಅಂದರೆ, ಹೋಳಿಗೆ ಬೇಯಿಸುವಾಗ ತುಂಬ ಡಾರ್ಕ್ ಬ್ರೌನ್ ಆಗೋ ತನಕ ಎಲ್ಲ ಬೇಯಿಸಬಾರ್ದು. ಜಸ್ಟ್ ಲೈಟ್ ಬ್ರೌನ್ ಆಗೋ ತನಕ, ಗೋಲ್ಡನ್ ಬ್ರೌನ್ ಆಗೋ ತನಕ ಬೇಯಿಸ್ಕೊಂಡ್ರೆ ಸಾಕು. ಆವಾಗ ತುಂಬ ಹೊತ್ತು ಹೋಳಿಗೆ ಸಾಫ್ಟಾಗಿರುತ್ತೆ. ಜಾಸ್ತಿ ಬೇಯಿಸ್ಬಿಟ್ರೆ ಅದು ಬೇಗ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ಸ್ವಲ್ಪ ಆರಿದ ನಂತರ. ನೋಡಿ, ಸೂಪರ್ ಸಾಫ್ಟಾಗಿರೋಂಥ ಕಡಲೆಬೇಳೆ ಹೋಳಿಗೆ ರೆಡಿಯಾಗಿದೆ. ಈ ಕಡಲೆಬೇಳೆ ಹೋಳಿಗೆನ ಮಾಡೋದು ತುಂಬಾ ಸುಲಭ. ತೊಗರಿಬೇಳೆಗಿಂತ ತುಂಬಾ ಈಸಿ. ಕಿತ್ತೋಗೋದು ಆ ಥರ ಎಲ್ಲ ಏನೂ ಆಗೋದಿಲ್ಲ. ಹೊಸದಾಗಿ ಮಾಡೋರು ಖಂಡಿತ ಟ್ರೈ ಮಾಡ್ಬೋದು. ಈ ತೊಗರಿಬೇಳೆ ಹೋಳಿಗೆ ರೆಸಿಪಿ ಬೇಕಂದರೆ ನನ್ನ ಯುಗಾದಿ ರೆಸಿಪೀಸ್ ಅಂತ ಪ್ಲೇಲಿಸ್ಟ್ ಇದೆ, ಅದರಲ್ಲಿ ತೊಗರಿಬೇಳೆ ಹೋಳಿಗೆ ರೆಸಿಪಿನ ಚೆಕ್ಔಟ್ ಮಾಡ್ಬೋದು. ಈಗ ನೋಡಿ, ನಾನು ಸರ್ವ್ ಮಾಡ್ತಾಯಿದ್ದೀನಿ ಕಡಲೆಬೇಳೆ ಹೋಳಿಗೆನ. ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಹಾಲು ಹಾಕಿ ಸರ್ವ್ ಮಾಡ್ತಾಯಿದ್ರೆ ಸ್ವರ್ಗ. ಹಬ್ಬದ ದಿವಸ ಖಂಡಿತ ಟ್ರೈ ಮಾಡಿ, ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ನಾನು ಕಡಲೆಬೇಳೆ ಕಟ್ಟಿಂದ ಹೋಳಿಗೆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮಿಸ್ ಮಾಡದೆ ನೋಡಿ. ಹಾಗೆಯೇ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾಪಿ ಕುಕ್ಕಿಂಗ್.